ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇರ್ತಾರೆ ಅನ್ನುವಂಥ ಗಾದೆ ಮಾತನ್ನ ಬಹುತೇಕರು ಕೇಳೇ ಇರ್ತೀರಿ. ಹಂಗೆ ಇಲ್ಲಿ ಕೆಲವರು ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾರಾದರೂ ಕೊಡಿಸ್ತೀವಿ ಅಂತ ಮುಂದೆ ಬಂದಾಗ ಅವ್ರನ್ನ ನಂಬಿ ಲಕ್ಷ ಲಕ್ಷ ಹಣ ಕೊಟ್ಟು ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಬಹುತೇಕ ಕಡೆ ಮೋಸ ಹೋಗಿರುವಂತಹ ಪ್ರಕರಣಗಳು ಆಗಿಂದ ಆಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಈಗಲೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಲಕ್ಷ ದುಡ್ಡಿಸ್ಕೊಂಡು ಇಲ್ಲಿ ಕೂಡ ಮೋಸ ಮಾಡಿದ್ದಾರಂತೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಮಹಾದೇವ್ ರಾಠೋಡ್ ಅಂತ. ಇವನು ಮೂಲತಃ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದವನು. 2019ರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಡಿ ಮತ್ತು ಸಿ ಗ್ರೂಪ್ನಲ್ಲಿ ಹಾಗೂ ಟಿಕೆಟ್ ಕಲೆಕ್ಟರ್ ಕೆಲಸ ಕೊಡಿಸ್ತೇನೆ ಅಂತ ಗ್ರಾಮದ ಯುವಕರಿಗೆ ಆಮಿಷ ಒಡ್ಡಿದ್ದಾನೆ. ಈ ಖತರ್ನಾಕ್ನನ್ನ ನಂಬಿ 2021-22ರಲ್ಲಿ ಗ್ರಾಮದ 10ಕ್ಕೂ ಹೆಚ್ಚು ಯುವಕರು ಅವನು ಕೇಳದಂತೆಲ್ಲ ಹಣ ನೀಡಿದ್ದಾರೆ. ಆದರೆ ಇದುವರೆಗೂ ನೌಕರಿನೂ ಇಲ್ಲ, ಹಣನೂ ಮರಳಿಸದೆ ಪರಾರಿಯಾಗಿದ್ದಾನೆ. ಇವು ಅದಾವು ನಿಮ್ಗೆ ಡಿ ಗ್ರೂಪಿಗೆ 12 ಲಕ್ಷ ಕೊಡ್ರಿ, ಸಿ ಗ್ರೂಪಿಗೆ 15 ಕೊಡ್ರಿ, ಆಮೇಲೆ ಜೆ ಪೋಸ್ಟಿಗೆ 18 ಮೇಲ್ಪಟ್ಟಿದೆ ಅಂತೇಳಿ ಹೇಳ್ತಾನೆ ಸರ್. ಈ ಯುವಕರಿಗೆ ತಾನೊಬ್ಬ CBI ಅಧಿಕಾರಿ ಎಂದು ಮಹಾದೇವ ಹೇಳಿ ಕಾರಿಗೆ ಬೋರ್ಡ್ ಹಾಕಿಕೊಂಡಿದ್ದಂತೆ. ಸಾಲದಕ್ಕೆ ರೈಲ್ವೆ ಇಲಾಖೆಯ ಹೆಸರಲ್ಲಿ ನಕಲಿ ಆದೇಶ ಪ್ರತಿ, ಸೆಲೆಕ್ಷನ್ ಲಿಸ್ಟ್ ಸೇರಿದಂತೆ ಅನೇಕ ನಕಲಿ ದಾಖಲೆಗಳನ್ನು ಕಳಿಸಿ ವಂಚಿಸಿದ್ದಾನೆ. ನಾ ಸಿ ಗ್ರೂಪಿಗೆ 15 ಲಕ್ಷ ಕೊಟ್ಟೇವ್ರಿ ಸರ್. ನಾ 15 ಲಕ್ಷ ಸರ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಅದು ನಾವು ಏನು ಮಾಡಿದೇವ್ರಿ ಸರ್, ಸ್ವಲ್ಪ ದಿನ ಹೊಲ ಹಾಕಿಸಿಂದ್ರೆ ದುಡ್ಡು ಕೊಟ್ಟಿದ್ದೇವ್ರಿ ಸರ್. ಸದ್ಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಲು ವಂಚನೆಗೊಳಗಾದ ಯುವಕರು ಮುಂದಾಗಿದ್ದು, ಇನ್ನಾದರೂ ಇಂತಹ ವಂಚಕರಿಂದ ಉದ್ಯೋಗಾಕಾಂಕ್ಷಿಗಳು ಎಚ್ಚರ ವಹಿಸಿದ್ರೆ ಒಳ್ಳೆಯದು ಎಂಬುದು ನಮ್ಮ ಆಶಯ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.